ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಮೂಲಕ ತುಂಬಾ ರುಚಿಯಾದ ಪಾಲಕ್ ಪನ್ನೀರ್ ಪಲಾವ್ ಹೇಗೆ ಮಾಡೋದು ಅಂತ ಹೇಳ್ತೀನಿ. ನೀವು ತಪ್ಪದೆ ಮಿಸ್ ಮಾಡದೆ ಈ ಪಾಲಕ್ ಪನ್ನೀರ್ ಪಲಾವ್ ಮಾಡಿ ನೋಡಿ. ತುಂಬ ಚೆನ್ನಾಗಿ ಬರುತ್ತೆ, ತುಂಬ ರುಚಿಯಾಗಿ ಇರುತ್ತೆ. ಮನೆಯವರೆಲ್ಲ ತುಂಬ ಇಷ್ಟಪಟ್ಟು ತಿನ್ನುತ್ತಾರೆ. ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಇರುತ್ತೆ ಪಲಾವ್. ಇದರ ಜೊತೆಗೆ ಮೊಸರು ಇದ್ದರೆ ತುಂಬ ಚೆನ್ನಾಗಿರುತ್ತದೆ. ಪಾಲಕ್ ಸೊಪ್ಪನ್ನು ಚೆನ್ನಾಗಿ ತೊಳೆದು ಒಂದು ಪಾತ್ರೆಗೆ ಹಾಕಿ ಬೇಯಲು ಇಡಬೇಕು. ಸ್ವಲ್ಪ ಅದು ನೀಟಾಗಿ ಬೇಯಬೇಕು. ನಂತರ ಒಂದು ಕುಕ್ಕರಿಗೆ ಸ್ವಲ್ಪ ಆಯಿಲ್ ಹಾಕಿ ಅದು ಕಾದ ನಂತರ ಎಣ್ಣೆ, ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಸ್ವಲ್ಪ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಈರುಳ್ಳಿ, ಅರ್ಧ ಟೊಮೆಟೊ ಒಂದು ಕಟ್ ಮಾಡಿ ಹಾಕಿಕೊಳ್ಳಿ. ನಂತರ ಇದನ್ನು ಚೆನ್ನಾಗಿ ಹುರಿದುಕೊಳ್ಳಬೇಕು. ಇದು ಫುಲ್ ಎಲ್ಲ ಬಾಡಿದ ನಂತರ ಈ ಥರ ಮಾಡೋದರಿಂದ ತುಂಬ ಟೇಸ್ಟ್ ಕೊಡುತ್ತೆ, ತುಂಬ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ನೋಡಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಅದು ಚೆನ್ನಾಗಿ ಫ್ರೈ ಮಾಡಿದ ನಂತರ ತಣ್ಣಗಾದ ಮೇಲೆ ಒಂದು ಜಾರು ಬಟ್ಟಲಿಗೆ ಹಾಕ್ಕೊಂಡು ಚೆನ್ನಾಗಿ ಸ್ಮೂತ್ ಆಗೋ ರೀತಿ ರುಬ್ಬಿಕೊಳ್ಳಬೇಕು. ಅದಕ್ಕೆ ಬೇಯಿಸಿದ ಪಾಲಕ್ ಸೊಪ್ಪು ಮತ್ತು ಸ್ವಲ್ಪ ಚಕ್ಕೆ ಲವಂಗದ ಪೌಡರ್ ಹಾಕಿ ರುಬ್ಬಿಕೊಂಡರೆ ಮಸಾಲೆ ರೆಡಿ. ಒಂದು ಕುಕ್ಕರಿಗೆ ಸ್ವಲ್ಪ ತುಪ್ಪ ಮತ್ತು ಆಯಿಲ್ ಹಾಕಿ 100 ಗ್ರಾಮ್ ಆಗೋಷ್ಟು ಪನ್ನೀರನ್ನು ಬ್ರೌನ್ ಬರೋ ಹಾಗೆ ಹುರಿದುಕೊಳ್ಳಬೇಕು. 3 ರಿಂದ 4 ನಿಮಿಷ ಲೋ ಫ್ಲೇಮಲ್ಲಿ ಹುರಿದು ಇಟ್ಟುಕೊಂಡು ಒಂದು ಬೌಲಿಗೆ ಹಾಕಬೇಕು. ಹೀಗೆ ಹುರಿದು ಹಾಕೋದ್ರಿಂದ ಹಸಿ ಇರುವುದಿಲ್ಲ, ತುಂಬ ಅಂದರೆ ತುಂಬ ಟೇಸ್ಟ್ ಕೊಡುತ್ತೆ, ಚೆನ್ನಾಗಿರುತ್ತೆ. ಒಂದು ಪಾತ್ರೆಗೆ 1.5 ಲೋಟ ಆಗುವಷ್ಟು ಅಕ್ಕಿಯನ್ನು ಹಾಕಿ ಅದನ್ನು ತೊಳೆದು ನೆನೆಸಿ ಪಕ್ಕದಲ್ಲಿ ಇಟ್ಟುಕೊಳ್ಳಬೇಕು. ಹೀಗೆ ಮೊದಲೇ ನೆನೆಸಿಟ್ಟರೆ ಅನ್ನ ಉದುರಾಗಿ ಚೆನ್ನಾಗಿ ಬರುತ್ತೆ. ಈಗ ನಾವು ಒಂದು ಕುಕ್ಕರಿನಲ್ಲಿ ತುಪ್ಪ ಮತ್ತು ಆಯಿಲ್ ಹಾಕಿ ಸ್ಟೋನ್ ಫ್ಲವರ್, ಏಲಕ್ಕಿ, ಪಲಾವ್ ಎಲೆ, ಚಕ್ಕೆ ಲವಂಗ ಹಾಕಿ ಈರುಳ್ಳಿ ಬ್ರೌನ್ ಆಗುವವರೆಗೂ ಹುರಿದುಕೊಳ್ಳಬೇಕು. ತುಂಬ ಬ್ರೌನ್ ಆಗಿ ಹುರಿದರೆ ಒಂಥರ ತುಂಬ ಟೇಸ್ಟ್ ಕೊಡುತ್ತೆ. ಅದಕ್ಕೆ ಬ್ರೌನ್ ಆಗೋ ರೀತಿ ಹುರಿದುಕೊಳ್ಳಬೇಕು. ನಂತರ ನಾವು ಕಟ್ ಮಾಡಿ ಇಟ್ಟುಕೊಂಡ ಕ್ಯಾಪ್ಸಿಕಮ್, ಕ್ಯಾರೆಟ್ ಮತ್ತು ಬೀನ್ಸು, ಬಟಾಣಿ ಹಾಕಿ ಹುರಿದುಕೊಳ್ಳಬೇಕು. ನಾನು ಅಳತೆಗಾಗಷ್ಟು ಎಲ್ಲ ಒಂದೊಂದು ತೊಗೊಂಡಿದ್ದೇನೆ. ಟೊಮೆಟೊ ಒಂದು ಕಟ್ ಮಾಡಿ ಹಾಕಿ ಅದು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಬೇಕು. ನಂತರ ಅದು ಹಸಿ ಸ್ಮೆಲ್ ಹೋಗೋವರೆಗೂ ನೀಟಾಗಿ ಹುರಿದುಕೊಳ್ಳಬೇಕು. ನಂತರ ನಾವು ಮೊದಲೇ ರುಬ್ಬಿಟ್ಟಿದ್ದ ಮಸಾಲೆಯನ್ನು ಹಾಕ್ಕೊಳ್ಳಬೇಕು. ನಂತರ ಮೊಸರು ಅರ್ಧ ಕಪ್ ಹಾಕಿ ಚೆನ್ನಾಗಿ ಹುರಿದುಕೊಳ್ಳಬೇಕು. ಅಂದರೆ ಅದು ಎಣ್ಣೆ ಬಿಡಬೇಕು, ಆ ರೀತಿ ಹುರಿದರೆ ಚೆನ್ನಾಗಿರುತ್ತೆ. ಇದನ್ನು ಚೆನ್ನಾಗಿ ಹುರಿದ ನಂತರ ಸ್ವಲ್ಪ ಮಸಾಲೆ ರುಬ್ಬಿದ ಅದರಲ್ಲಿ ಸ್ವಲ್ಪ ನೀರನ್ನು ಹಾಕಿಕೊಳ್ಳಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಳಬೇಕು. ನಂತರ ನಾವು ಎಷ್ಟು ಅಕ್ಕಿ ಹಾಕಿದ್ದೀವಿ ಅದಕ್ಕೆ 3 ಲೋಟ ನೀರು, 1.5 ಗ್ಲಾಸ್ ಅಕ್ಕಿ ಹಾಕಿದೆ, 3 ಲೋಟ ನೀರು ಹಾಕಿಕೊಳ್ಳುತ್ತಿದ್ದೇನೆ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿಕೊಳ್ಳಬೇಕು. ನಂತರ ಹುರಿದ ಪನ್ನೀರನ್ನು ಹಾಕಿಕೊಂಡು ನೆನೆಸಿದ ಅಕ್ಕಿ ಎಲ್ಲ ಹಾಕಿ ಮಿಕ್ಸ್ ಮಾಡಿಕೊಳ್ಳಬೇಕು. ಅದೆಲ್ಲ ತುಂಬ ಮಿಕ್ಸ್ ಆಗೋ ರೀತಿ ನೀಟಾಗಿ ತಿರುಗಿಕೊಳ್ಳಬೇಕು. ಎಲ್ಲ ರುಚಿ ಮಸಾಲೆ ಎಲ್ಲ ಹಿಡಿಯುತ್ತೆ. ಸ್ವಲ್ಪ ಕುದಿಯುವಾಗ ಕುಕ್ಕರಿನ ಮುಚ್ಚಳ ಹಾಕಿ 1 ವಿಷಲ್ ಬರಿಸಿಕೊಳ್ಳಬೇಕು. ಅದು ವಿಷಲ್ ಹೋದ ನಂತರ ಅದನ್ನು ಮುಚ್ಚಳ ತೆಗೆದು ಎಲ್ಲ ನೀಟಾಗಿ ಅನ್ನ ಮಸಾಲೆ ಹಿಡಿಯುವ ರೀತಿ ತಿರುಗಿಕೊಳ್ಳಬೇಕು. ನಂತರ ರುಚಿಯಾದ ಪನ್ನೀರ್ ಪಾಲಕ್ ಪಲಾವ್ ರೆಡಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ, ಮನೆಯಲ್ಲಿ ಚೆನ್ನಾಗಿರುತ್ತೆ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಪಾಲಕ್ ಪನ್ನೀರ್ ಪಲಾವ್.